ನಮಸ್ಕಾರ ಸ್ನೇಹಿತರೆ. ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮಂಡ್ಯದ ಟಿಕೆಟ್ ವಿಚಾರ ಇನ್ನಷ್ಟು ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ನೀ ಕೊಡೆ ನಾ ಬಿಡೆ, ನಾ ಕೊಡೆ ನೀ ಬಿಡೆ ಅನ್ನಂಗೆ ಮಂಡ್ಯ ಟಿಕೆಟ್ನ ಕುತೂಹಲ ಮಂಡ್ಯದ ನಾಯಕರಿಗಿಂತ ಇಂಡಿಯಾದವರಿಗೆ ಜಾಸ್ತಿ ಇದ್ದಂಗಿದೆ. ಈ ಮಧ್ಯೆ ಅಮಿತ್ ಶಾ ಅವರು ಸಹ ಕರ್ನಾಟಕ ಪ್ರವಾಸ ಕೈಗೊಂಡಿದ್ರು, ಮೈಸೂರಲ್ಲಿ ತಂಗಿದ್ರು. ಮೈಸೂರು ರೀಜನಿನ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿ ಮಂಡ್ಯದ್ದು ಸಹ ಟಿಕೆಟ್ ನ ಫೈನಲ್ ಮಾಡಿದ್ದಾರೆ. ಕಾಂಗ್ರೆಸ್ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ, ಹಾಸನ, ಮೈಸೂರು ಈ ಭಾಗಗಳಲ್ಲಿ ಜೆಡಿಎಸ್ ನ ಬೇರುಗಳನ್ನು ಅಲ್ಲಾಡಿಸಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ದೊಡ್ಡದಾದ ಹೊಡೆತ ಕೊಟ್ಟಿದೆ ಕಾಂಗ್ರೆಸ್. ಈಗ ಜೆಡಿಎಸ್ಗೆ ಮೈಸೂರು ರೀಜನ್ ನಲ್ಲಿ ತನ್ನ ಬೇರುಗಳನ್ನು ಭದ್ರಪಡಿಸಿಕೊಳ್ಳೋ ಚಿಂತೆ ಆದ್ರೆ ಬಿಜೆಪಿಗೆ ಒಕ್ಕಲಿಗರ ಕೋಟೆಗೆ ಲಗ್ಗೆ ಇಡೋ ಚಿಂತೆ. ಈ ಎಲ್ಲ ಅಂತೆ ಕಂತೆ ಚಿಂತೆಗಳ ಮಧ್ಯೆ ಯಾರು ಕಾಂತಿಮಾನರಾಗ್ತಾರೆ, ಮಂಡ್ಯ ಟಿಕೆಟ್ ಯಾರಿಗೆ ಸಿಗುತ್ತೆ, ಯಾರೆಲ್ಲ ಔಟ್ ಆಗ್ತಾರೆ, ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ದಯಮಾಡಿ ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಸ್ನೇಹಿತರೆ, ಕಳೆದ ಬಾರಿ ಮಂಡ್ಯದಲ್ಲಿ ಗೆದ್ದಿರೋದು MP ಆಗಿ ಸುಮಲತಾ ಅವರು, ರನ್ನರ್ ಅಪ್ ಆಗಿರೋರು ನಿಖಿಲ್ ಕುಮಾರಸ್ವಾಮಿ ಅವರು. ಗೆದ್ದ ಮೇಲೆ ಸುಮಲತಾ ಅವರು ಬಿಜೆಪಿಗೆ ಬಂದಿದ್ರು. ಹೀಗಾಗಿ ಅವರು NDA ಕೂಟದಲ್ಲಿದ್ದಾರೆ. ಈಗ JDS ಮತ್ತು ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ. ಗೆದ್ದಿರೋದನ್ನ ನೋಡಿದ್ರೆ ಸುಮಲತಾಗೆ ಟಿಕೆಟ್ ಕೊಡ್ಬೇಕಾಗುತ್ತೆ. ಅಂದ್ರೆ ಗೆದ್ದಿರೋದನ್ನೇ ಅಳತೆಗೋಲು ಅನ್ನೋದಾದ್ರೆ ಸುಮಲತಾಗೆ ಟಿಕೆಟ್ ಕೊಡ್ಬೇಕಾಗುತ್ತೆ. ಆದರೆ ಅದನ್ನು ಮೀರಿ ನಿರ್ಧಾರ ನಡೆಯೋದು ಈಗ ಖಚಿತವಾಗಿದೆ. ಕಳೆದ ಬಾರಿ ನಾವು ಸೋತಿರ್ಬೋದು, ಆದರೆ ಈ ಬಾರಿ ಗೆಲ್ತೀವಿ ಅಂತ JDS ಪಟ್ಟು ಹಿಡಿದು ಕುಂತಿದೆ. ಈ ಕಡೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಕೂಡ ಒಂದು ಪ್ಲಾನ್ ರೆಡಿ ಮಾಡಿದ್ದಾರೆ. ಇದನ್ನ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಹತ್ರ ಚರ್ಚೆನೂ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಸರ್ವೆ ಮಾಡೋದು, ಖಾಸಗಿ ಏಜೆನ್ಸಿಯಿಂದ ಸರ್ವೆ ಮಾಡಿಸೋದು ಮಂಡ್ಯ ಕ್ಷೇತ್ರದಲ್ಲಿ. ಆ ಸರ್ವೆನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಬಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡೋದು, ಸುಮಲತಾ ಅವರ ಹೆಸರು ಬಂದ್ರೆ ಸುಮಲತಾ ಅವರಿಗೆ ಟಿಕೆಟ್ ಕೊಡೋದು. ಇದಕ್ಕೆ ಕುಮಾರಸ್ವಾಮಿ ಅವರು ಒಪ್ಪಿರೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ನಮ್ಮ ಬೇರುಗಳಿರೋದೇ ಇಲ್ಲಿ, ನಮ್ಮ ಅಸ್ತಿತ್ವ ಇರೋದೇ ಮಂಡ್ಯ, ಮೈಸೂರು, ಹಾಸನ ಈ ರೀಜನ್ ನಲ್ಲಿ. ನೀವು ಇಲ್ಲೇ ನಮ್ಮ ಟಿಕೆಟ್ಗೆ ಕತ್ರಿ ಹಾಕಿದ್ರೆ ಮೈತ್ರಿ ಮಾಡಿಕೊಂಡು ಏನ್ ಲಾಭ ಅನ್ನೋದು ಕುಮಾರಸ್ವಾಮಿ ಅವರ ಪ್ರಶ್ನೆ. ಆದರೂ ಸಹ JDS ನ ವರಿಷ್ಠರು ಒಲ್ಲದ ಮನಸ್ಸಿಂದ ಮಂಡ್ಯದ ಸರ್ವೆಗೆ ಒಪ್ಪಿಗೆಯನ್ನು ಸಹ ಸೂಚಿಸಿದ್ದಾರೆ ಅಮಿತ್ ಶಾಗೆ. ಹಾಸನಕ್ಕೆ ಬಂದ್ರೆ ಇಲ್ಲಿ ಯಾವುದೇ ಡಿಸ್ಪ್ಯೂಟ್ ಇಲ್ಲ, ಟಿಕೆಟ್ JDSಗೆ. ಇಲ್ಲಿ ಡಿಸ್ಪ್ಯೂಟ್ ಇರೋದು ಮಂಡ್ಯ ಮತ್ತು ಅದಕ್ಕೆ ಒಂದು ಮತ್ತೆ ಹೆಚ್ಚಿಗೆ ಸೇರಿದೆ, ಅದು ಮೈಸೂರು. ಮೈಸೂರಿಂದನೂ ನಮಗೆ ಟಿಕೆಟ್ ಬೇಕು ಅಂತ JDS ನವ್ರು ಕೇಳ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ಗೆದ್ದಿರೋ ಪ್ರತಾಪ್ ಸಿಂಹ 3ನೇ ಬಾರಿ ಟಿಕೆಟ್ಗೆ ಆಕಾಂಕ್ಷಿಯಾಗಿದ್ದಾರೆ. JDS ಕೇಳ್ತಾ ಇರೋದು ಒಟ್ಟಾಗಿ ನಮಗೆ 6 ಕ್ಷೇತ್ರಗಳನ್ನು ಬಿಟ್ಕೊಡಿ ಅಂತ. ಆದ್ರೆ ಇದಕ್ಕೆ ಬಿಜೆಪಿ ರೆಡಿ ಇದೆಯಾ ಅಂದ್ರೆ ಉತ್ತರ ಇದಕ್ಕೆ ಇಲ್ಲ. ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಸರ್ವೆ ಪ್ರಕಾರ ಬಿಜೆಪಿ ಕಡಿಮೆ ಅಂದ್ರೂ 20-21+ ಸೀಟ್ಗಳನ್ನು ಗೆಲ್ಲಲಿದೆ ಕರ್ನಾಟಕದಲ್ಲಿ ಅಂತ ಹೇಳಿದೆ. ಈ ಸರ್ವೆಯನ್ನೇ ಆಧಾರವಾಗಿಟ್ಕೊಂಡು ಬಿಜೆಪಿ ಅವರೀಗ JDSಗೆ 6 ಸೀಟುಗಳನ್ನು ಕೊಡೋದಕ್ಕೆ ಆಗಲ್ಲ ಅಂದಿದ್ದಾರೆ. ನೀವು ಕೇಳೋ 6 ಕ್ಷೇತ್ರಗಳನ್ನು ಕೊಡೋಕ್ಕಾಗಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 3-4 ಕ್ಷೇತ್ರಗಳನ್ನು ಬಿಟ್ಟು ಕೊಡಬಹುದು ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಹಂಗೆ ಗೆಲುವಿನ ಆಧಾರದ ಮೇಲೆ ನೋಡೋದಾದ್ರೆ ನಾವು ಕಳೆದ ಬಾರಿ 25 ಸೀಟ್ ಗೆದ್ದಿದೀವಿ, ಇಲ್ಲಿ ನಾವು ನುಕ್ಸಾನ ಮಾಡ್ಕೊಂಡು ನಿಮಗೆ ಲಾಭ ಮಾಡ್ಕೊಡ್ತಾ ಇದೀವಿ ಅನ್ನೋದು ಬಿಜೆಪಿಗರ ವಾದ. ಹಂಗಾಗಿ ನೀವು ಕೇಳ್ತಾ ಇರೋ 6 ಸೀಟ್ ಬೇಕು ಅನ್ನೋದ್ರಲ್ಲಿ ಯಾವ ಲಾಜಿಕ್ ಇದೆ, ಎಕ್ಸ್ಪ್ಲೈನ್ ಮಾಡಿ ಅಂತ ಬಿಜೆಪಿ ಅವರು ಕೇಳ್ತಾರೆ. ಸ್ನೇಹಿತರೆ, ನೀವು ಗಮನಿಸಬಹುದು, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಈ ಪ್ರಶ್ನೆನ ಬಿಜೆಪಿ ಅವರು ಪ್ರೀತಮ್ ಗೌಡ ಮೂಲಕ ಹೇಳಿಸ್ತಾ ಇದ್ದಾರೆ, ನಾರಾಯಣಗೌಡರಿಂದ ಸಹ ಹೇಳಿಸ್ತಾ ಇದ್ದಾರೆ. ಈ ಇಬ್ಬರು ನಾಯಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಅಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ಮಂಡ್ಯ ಮತ್ತು ಹಾಸನನೇ ನಮಗ್ ಬೇಕು ಅಂತ ಕೇಳುವಾಗ ನೀವು 6 ಸೀಟ್ ಕೇಳಿದ್ರೆ ಹೆಂಗ್ ಕೊಡೋದು ಅಂತ JDS ನವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಪ್ಪಾ ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ ಬ್ಯಾಕ್ ಫುಟ್ಗೆ ತರುವಂತ ಕೆಲಸನ ಬಿಜೆಪಿ ಅವರು ನಾರಾಯಣಗೌಡರು ಮತ್ತು ಪ್ರೀತಮ್ ಗೌಡ ಅವರಿಂದ ಮಾಡಿಸ್ತಾ ಇದ್ದಾರೆ. ಇದು ಚಾಣಕ್ಯ ಅಮಿತ್ ಶಾ ಅವರ ಸ್ಟ್ರಾಟಜಿಯ ಭಾಗ. ಸ್ನೇಹಿತರೆ, ನೀವು ನಂಬಿ ಬಿಡಿ, ಇದೇ ಸತ್ಯ. ಇನ್ನ ಮೋದಿ ಮತ್ತೆ ದೇವೇಗೌಡರ ಸಂಬಂಧ ಉತ್ತಮವಾಗಿರೋದ್ರಿಂದ ಬಿಜೆಪಿ ಅವರು JDSಗೆ ಕರ್ನಾಟಕದಲ್ಲಿ 3 ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಕ್ಷೇತ್ರ ಬಿಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ಕಳ್ಕೊತಾ ಇರೋದು ಬಿಜೆಪಿ. ಹಂಗ ನೋಡಿದ್ರೆ JDSಗೆ ಕಳ್ಕೊಳ್ಳೋದೇನು ಇಲ್ಲ.
ಲಾಸ್ಟ್ ಟೈಮು JDS ಗೆದ್ದಿದ್ದು ಕೇವಲ ಒಂದೇ ಒಂದು ಸೀಟು. ಅದಕ್ಕೆ ಕಂಪೇರ್ ಮಾಡಿದ್ರೆ ಈ 4 ಸೀಟುಗಳನ್ನು ಗೆಲ್ಲುವ ಎಲ್ಲ ಸಂಭವನೀಯತೆ ಈಗ JDSಗೆ ಇದೆ. ಯಾಕಂದ್ರೆ ಮೋದಿ ಅಲೆನಲ್ಲಿ ನಾವು ದಡ ಸೇರ್ಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂದಂಗೆ ಗಾಳಿ ಬಂದಾಗ ತೂರ್ಕೆಂಬಿಡಣ ಅನ್ನೋದು JDSನ ಲೆಕ್ಕಾಚಾರ. JDSಗೆ ಗೊತ್ತಾಗೋಗಿದೆ ಈಗಿರೋದು ಮೋದಿ ಅಲೆ ಅಲ್ಲ, ಭಯಂಕರ ಚಂಡಮಾರುತ ಅಂತ. ಅದಕ್ಕೆ ಸಿಕ್ಕಿ ನಿರಾಶ್ರಿತರಾಗೋ ಬದಲು ವಸತಿ ಸೌಕರ್ಯನ ಅವ್ರ ಜೊತೆಗೆ ಇದ್ದು ಪಡೆಯೋಣ ಅನ್ನೋದು JDSನ ಲೆಕ್ಕಾಚಾರ. ಅತಿ ಹೆಚ್ಚು ಮುಸ್ಲಿಂ ಬಾಹುಳ್ಯ ಇರೋ ಉತ್ತರ ಪ್ರದೇಶದಲ್ಲೇ BJP 80ರಲ್ಲಿ 77 ಸೀಟ್ನ ಗೆಲ್ಲಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಅಷ್ಟು ದೊಡ್ಡ ಪಕ್ಷ ಆಗಿರೋ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿಗೆ ಮತ್ತೊಂದು ಕ್ಷೇತ್ರ ಸಿಗಬಹುದು ಅನ್ನೋ ಲೆಕ್ಕಾಚಾರ. ಸ್ಥಿತಿ ಹಿಂಗಿರುವಾಗ ನಮಗೆ ಕರ್ನಾಟಕದಲ್ಲಿ 4 ಸೀಟ್ ಕೊಟ್ರೆ ಅದು ನಮಗೆ ಬೋನಸ್ಸು ಅನ್ನೋದು JDSನವರು ಹೇಳೋ ಮಾತು. ಸ್ನೇಹಿತರೆ, ಇತ್ಲ ಕಡೆ ಮಂಡ್ಯದಲ್ಲಿ ಸುಮಲತಾ ಇನ್ನೂ ಕೈ ಚೆಲ್ಲಿಲ್ಲ, ಪ್ರಯತ್ನ ಇನ್ನೂ ಮುಂದುವರಿಸಿದ್ದಾರೆ. ದಿಲ್ಲಿನಲ್ಲಿ ಈಗಾಗಲೇ JP ನಡ್ಡಾ, ಸಂತೋಷ್ ಮೋದಿ ಅವ್ರನ್ನ ಭೇಟಿ ಮಾಡಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಈಗ BJP ಪ್ರಬಲವಾಗಿದೆ. ಈಗೇನಾದ್ರೂ ನಾವು JDSಗೆ ಟಿಕೆಟ್ ಕೊಟ್ರೆ ನಮ್ಮ ಅಸ್ತಿತ್ವ ನಾವೇ ಕಳ್ಕೊಂಡಂಗಾಗುತ್ತೆ ಅನ್ನೋದು ಸುಮಲತಾ ಅವರ ವಾದ. ಪ್ರಪ್ರಥಮ ಬಾರಿಗೆ BJPಯಿಂದ ಟಿಕೆಟ್ನ ಮಂಡ್ಯದಲ್ಲಿ ನನಗೆ ಕೊಡಬೇಕು, ನಾನೇ ಅಲ್ಲಿ ವಿಜಯ ಪತಾಕೆ ಹಾರಿಸ್ತೀನಿ ಅಂತಾರೆ ಸುಮಲತಾ. ಸದ್ಯಕ್ಕೆ BJP ಅವರು ಸರ್ವೆ ಭೂತ ತೋರಿಸಿ ಸುಮಲತಾ ಅವ್ರನ್ನ ಸುಮ್ಮನೆ ಮಾಡಿದ್ದಾರೆ. ಆದರೆ ಕುಮಾರಸ್ವಾಮಿ ಮತ್ತು ಹೈಕಮಾಂಡ್ ಮಧ್ಯೆ ಮಂಡ್ಯ ಹಾಸನದ ಕುರಿತು ಟಿಕೆಟ್ ಫೈನಲ್ ಈಗಾಗಲೇ ಆಗೋಗಿದೆ. ಆ 2 ಸೀಟು JDSಗೆ ಅನ್ನೋದು. ಯಾಕಂದ್ರೆ BJP ಮತ್ತು ಕುಮಾರಸ್ವಾಮಿ ಅವರ ಮಧ್ಯೆ ಒಪ್ಪಂದ ಆಗಿರೋದೇ ಹಂಗೆ. ನೀವು ಯಾವ ಕ್ಷೇತ್ರ ಕೊಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಮಂಡ್ಯ ಮತ್ತು ಹಾಸನ ನಮ್ದೇ ಅಂತ. BJP ಇದಕ್ಕೆ ಈ ಮುಂಚೆ ಓಕೆ ಅಂದಿತ್ತು. ಆದ್ರೆ ಸ್ಥಳೀಯ BJP ಮುಖಂಡರ ಒತ್ತಾಯದಿಂದಾಗಿ ಹೈಕಮಾಂಡ್ ಸರ್ವೆ ನಿರ್ಧಾರ ಕೈಗೊಂಡಿದೆ ಅನ್ನಲಾಗ್ತಾ ಇದೆ. ಸದ್ಯಕ್ಕೆ ಸರ್ವೆಗೆ ಓಕೆ ಅಂದಿರೋ ಕುಮಾರಸ್ವಾಮಿ ಅವರು ಒಂದು ಪಕ್ಷ ಏನಾದ್ರೂ JDS ಹೆಸರು ಅಲ್ಲಿ ಬರಲಿಲ್ಲ ಅಂದ್ರೆ ರೆಬಲ್ ಆಗೋದು ಗ್ಯಾರಂಟಿ. ಆಗ BJP ಓಕೆ, ಮಂಡ್ಯ ಹಾಸನ ನೀವೇ ಇಟ್ಕೊಳ್ಳಿ, ಅದ್ರ ಜೊತೆಗೆ 1-2 ಸೀಟ್ನ ಎಕ್ಸ್ಟ್ರಾ ಕೊಡ್ತೀವಿ, ಸ್ಪರ್ಧೆ ಮಾಡಿ ಅನ್ನೋ ಎಲ್ಲ ಲಕ್ಷಣಗಳು ಇದಾವೆ. ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಟಿಕೆಟ್ ವಿಚಾರ ಏನಿದ್ರು ಹೈಕಮಾಂಡ್ ಮತ್ತು ನನ್ನ ಮಧ್ಯೆ ಮಾತುಕತೆಯಿಂದ ಫೈನಲ್ ಆಗೋದು. ಸ್ಥಳೀಯ ಮುಖಂಡರು ಪ್ರೀತಮ್ ಗೌಡ, ನಾರಾಯಣ್ ಗೌಡ ಏನೇ ಮಾತಾಡಿದ್ರು ನಾನು ಅದಕ್ಕೆ ಕೇರ್ ಮಾಡಲ್ಲ. ಇನ್ನ ಈ ಕಡೆ ಅಮಿತ್ ಶಾ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ, ಮಂಡ್ಯದ ಮೈತ್ರಿಯ ಬಗ್ಗೆ ಯಾರೂ ಮಾತನಾಡಬಾರ್ದು ಅಂತ. ಸ್ನೇಹಿತರೆ, ಕೊನೆಯದಾಗಿ ಮತ್ತೊಮ್ಮೆ ಮಂಡ್ಯದಲ್ಲಿ ಮಿನಿ ಇಂಡಿಯಾವನ್ನು ನೋಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇದಕ್ಕೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.